ಡಿ.ಕೆ. ಶಿವಕುಮಾರ್ ಎಲ್ಲೊಂದ್ ಕಡೆ ತಾನೇ ಮುಂದುವರಿಬೇಕು ಅನ್ನುವಂತ ಹಠಮಾರಿ ಧೋರಣೆಯನ್ನ ಹೈಕಮಾಂಡ್ ಮುಂದೆ ತೋರಿಸ್ತಿದ್ದಾರೆ. ಆಯ್ತು, ಅಧಿಕಾರ ಯಾರಿಗ್ ಬೇಡ ಅಂತಾರೆ, ಎಲ್ಲರೂ ಬೇಕು ಅಂತಾನೆ ಹೇಳೋರು. ಅವ್ರು ಮುಂದುವರಿಬೇಕು ಅಂತ ಅಪೇಕ್ಷೆ ಇದ್ರೆ ಹೈಕಮಾಂಡ್ ಅವ್ರು ಆಯ್ತು ಅವರೇ ಮುಂದುವರಿಸ್ಲಿ, ಅದಕ್ಕೆ ನಮ್ದೇನ್ ಅಡ್ಡಿ ಇಲ್ವಲ್ಲ. ಅವ್ರನ್ನೇ ಮುಂದುವರಿಸ್ಲಿ, ಅವರೇ ಇರ್ತಾರೆ ಮುಂದಕ್ಕೂ ಅಧ್ಯಕ್ಷರಾಗಿ ಅಂತ ಹೈಕಮಾಂಡ್ ಅವರು ಅವ್ರು ಹೇಳಿರೋದ್ರಿಂದ ಈ ಗೊಂದಲ ಸೃಷ್ಟಿ ಆಗಿರೋದು. ಹೈಕಮಾಂಡ್ ಅವ್ರ ತಾನೇ ಹೇಳಿರೋದು ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲಿಂದ ಅವ್ರನ್ನ ಅಲ್ಲಿವರೆಗೂ ಮುಂದುವರಿತಾರೆ ಅಂತ ಹೇಳಿ ಅವರೇ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ, ಒಂದು ಪ್ರೆಸ್ ರಿಲೀಸ್ ಅಲ್ಲೂ ಕೂಡ ಇದೆ ಕಾಗದ. ಅದರಿಂದ ಅವರೇ ಗೊಂದಲ ಮಾಡಿರೋದು. ಅದರಿಂದ ಅವರು ನಿವಾರಣೆ ಮಾಡಿ ಇಲ್ಲಪ್ಪ ಅವರೇ ಇರ್ತಾರೆ, ಶಿವಕುಮಾರೇ ಇರ್ತಾರೆ, ಇಲ್ಲ ಸುರೇಶನು ಮಾಡ್ತೀವಿ, ಆಯ್ತು ಏನಾರ ಒಂದ್ ಮಾಡಿ ತೀರ್ಮಾನ ಮಾಡಿ, ಗೊಂದಲ ಇರಬಾರ್ದು ಅಂತ ಅಷ್ಟೇ. ಹೈಕಮಾಂಡ್ಗೆ ಅಭ್ಯರ್ಥಿಗಳ ಕೊರತೆ ಏನಾರು ಇದೆಯಾ? ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಕೂಡ ಸಮರ್ಥರಿದ್ದಾರೆ, ಯಾರು ಕೂಡ ಅಸಮರ್ಥರು ಇಲ್ಲ, ಕೊರತೆನೂ ಇಲ್ಲ. ಸರಿ, ತಾವೇನಾದ್ರು ಹೈಕಮಾಂಡ್ ಹೋಗಿ ಅದನ್ನ ಮತ್ತೆ ಮನವರಿಕೆ ಮಾಡೋ ಕೆಲಸ ಮಾಡ್ತೀರಾ? ನಾನು ಆ ಸಂದರ್ಭ ನೋಡಿ ಹೋಗಿ ಬರ್ತೀನಿ. ಹೋಗಿ ಬಂದು ನಾನು ಕೂಡ ಅವರಿಗೆ ಮನವರಿಕೆ ಮಾಡ್ತೇನೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ 2023 ಚುನಾವಣೆಗೆ ಹೋದಾಗ ಪಕ್ಷದ ಬಗ್ಗೆ ಇದ್ದಂತಹ ಜನ ಅಭಿಪ್ರಾಯ ಇವತ್ತು ಅದೇ ಮಟ್ಟದಲ್ಲಿ ಇದೆ ಅಂತ ಹೇಳಿ ಯಾರಿಗೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಸರ್, ನಿಮ್ಮ SC/ST ಶಾಸಕರ ಸಚಿವರ ಸಭೆ ಬಗ್ಗೆ ಹೈಕಮಾಂಡ್ ಗಮನ ಹರಿಸುತ್ತೆ, ಆದ್ರೆ ಈ ವಿಚಾರದಲ್ಲಿ ಮಾತ್ರ ಯಾಕೋ ಒಂದು ಪಕ್ಷ ಸಂಘಟನೆ ಆಗ್ತಾ ಇಲ್ಲ, ಜನರಿಗೆ ಅಂದ್ರೆ ಸಂಘಟನೆ ಕೆಲಸಗಳು ನಿಂತಿದ್ದಾವೆ ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ. ಈಗ ಜನರ ನೋಡಿ, ಈಗ ಫೀಸ್ ಎಲ್ಲ ಕೊಟ್ಟಿದ್ದು ಗ್ಯಾರಂಟಿಗಳು ಎಲ್ಲ ಕೂಡ ಸಮರ್ಪಕವಾಗಿ ಎಲ್ರಿಗೂ ಕೂಡ ಮುಟ್ಟಿದೆ, ಏನೂ ಆಗಿಲ್ಲ ಅಂತಕ್ಕಂಥದ್ದು. ಮತ್ತೆ ಅದೇ ರೀತಿ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ಎಲ್ಲ ಆಗ್ತಾ ಇದೆ. ಆದರೆ ಎಲ್ಲಿ ಸಮಸ್ಯೆ ಇದೆ ಅಂದ್ರೆ ಈ BJPನವರು ಅವರು ಅವಧಿ ಮುನ್ನ ಬಿಟ್ಟು ಹೋಗ್ತೀವಿ, ಹೆಂಗೂ ಇನ್ನು ಮುಂದೆ ಬರೋದಿಲ್ಲ ಅಂತ ಹೇಳಿ ಯಾವುದೇ ಸ್ಯಾಂಕ್ಷನ್ಗಳು ಇಲ್ಲ, ಯಾವುದೇ ಬಜೆಟ್ ಅಲೋಕೇಶನ್ ಇಲ್ಲ, ಯದ್ವಾ ತದ್ವಾ ಎಲ್ಲ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿಬಿಟ್ಟು ಬಿಟ್ಟು ಹೋಗಿದ್ದಾರೆ. ಅವ್ರದ್ದೇ ಲೆಗಸಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಬಿಲ್ಗಳನ್ನೇ ಕೊಡಬೇಕು. ಮತ್ತೆ ಓವರ್ ಬರ್ಡನ್ ಆಗಿರತಕ್ಕಂಥದ್ದು ಗ್ಯಾರಂಟಿಗಳಿಂದ ಅಲ್ಲ, ಇವ್ರ ಹಿಂದೆ ಮಾಡಿ ಬಿಲ್ಗಳನ್ನೆಲ್ಲ ಇಟ್ಟೋಗವ್ರಲ್ಲ, ಅದರ ಒಂದು ದುಷ್ಪರಿಣಾಮ ಈಗ ಈ ನಮ್ಮ ಮೇಲೆ ಬೀರ್ತಾ ಇರ್ತದೆ. ಡಿ.ಕೆ. ಶಿವಕುಮಾರ್ ಎಲ್ಲೊಂದ್ ಕಡೆ ತಾನೇ ಮುಂದುವರಿಬೇಕು ಅನ್ನುವಂತ ಹಠಮಾರಿ ಧೋರಣೆಯನ್ನ ಹೈಕಮಾಂಡ್ ಮುಂದೆ ತೋರಿಸ್ತಿದ್ದಾರೆ. ಆಯ್ತು, ಅಧಿಕಾರ ಯಾರಿಗ್ ಬೇಡ ಅಂತಾರೆ, ಎಲ್ಲರೂ ಬೇಕು ಅಂತಾನೆ ಹೇಳೋರು. ಅವ್ರು ಮುಂದುವರಿಬೇಕು ಅಂತ ಅಪೇಕ್ಷೆ ಇದ್ರೆ ಹೈಕಮಾಂಡ್ ಅವ್ರು ಆಯ್ತು ಅವರೇ ಮುಂದುವರಿಸ್ಲಿ, ಅದಕ್ಕೆ ನಮ್ದೇನ್ ಅಡ್ಡಿ ಇಲ್ವಲ್ಲ. ಅವ್ರನ್ನೇ ಮುಂದುವರಿಸ್ಲಿ, ಅವರೇ ಇರ್ತಾರೆ ಮುಂದಕ್ಕೂ ಅಧ್ಯಕ್ಷರಾಗಿ ಅಂತ ಹೈಕಮಾಂಡ್ ಅವರು ಅವ್ರು ಹೇಳಿರೋದ್ರಿಂದ ಈ ಗೊಂದಲ ಸೃಷ್ಟಿ ಆಗಿರೋದು. ಹೈಕಮಾಂಡ್ ಅವ್ರ ತಾನೇ ಹೇಳಿರೋದು ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲಿಂದ ಅವ್ರನ್ನ ಅಲ್ಲಿವರೆಗೂ ಮುಂದುವರಿತಾರೆ ಅಂತ ಹೇಳಿ ಅವರೇ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ, ಒಂದು ಪ್ರೆಸ್ ರಿಲೀಸ್ ಅಲ್ಲೂ ಕೂಡ ಇದೆ ಕಾಗದ. ಅದರಿಂದ ಅವರೇ ಗೊಂದಲ ಮಾಡಿರೋದು. ಅದರಿಂದ ಅವರು ನಿವಾರಣೆ ಮಾಡಿ ಇಲ್ಲಪ್ಪ ಅವರೇ ಇರ್ತಾರೆ, ಶಿವಕುಮಾರೇ ಇರ್ತಾರೆ, ಇಲ್ಲ ಸುರೇಶನು ಮಾಡ್ತೀವಿ, ಆಯ್ತು ಏನಾರ ಒಂದ್ ಮಾಡಿ ತೀರ್ಮಾನ ಮಾಡಿ, ಗೊಂದಲ ಇರಬಾರ್ದು ಅಂತ ಅಷ್ಟೇ. ಹೈಕಮಾಂಡ್ಗೆ ಅಭ್ಯರ್ಥಿಗಳ ಕೊರತೆ ಏನಾರು ಇದೆಯಾ? ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಕೂಡ ಸಮರ್ಥರಿದ್ದಾರೆ, ಯಾರು ಕೂಡ ಅಸಮರ್ಥರು ಇಲ್ಲ, ಕೊರತೆನೂ ಇಲ್ಲ. ಸರಿ, ತಾವೇನಾದ್ರು ಹೈಕಮಾಂಡ್ ಹೋಗಿ ಅದನ್ನ ಮತ್ತೆ ಮನವರಿಕೆ ಮಾಡೋ ಕೆಲಸ ಮಾಡ್ತೀರಾ? ನಾನು ಆ ಸಂದರ್ಭ ನೋಡಿ ಹೋಗಿ ಬರ್ತೀನಿ. ಹೋಗಿ ಬಂದು ನಾನು ಕೂಡ ಅವರಿಗೆ ಮನವರಿಕೆ ಮಾಡ್ತೇನೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ 2023 ಚುನಾವಣೆಗೆ ಹೋದಾಗ ಪಕ್ಷದ ಬಗ್ಗೆ ಇದ್ದಂತಹ ಜನ ಅಭಿಪ್ರಾಯ ಇವತ್ತು ಅದೇ ಮಟ್ಟದಲ್ಲಿ ಇದೆ ಅಂತ ಹೇಳಿ ಯಾರಿಗೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಸರ್, ನಿಮ್ಮ SC/ST ಶಾಸಕರ ಸಚಿವರ ಸಭೆ ಬಗ್ಗೆ ಹೈಕಮಾಂಡ್ ಗಮನ ಹರಿಸುತ್ತೆ, ಆದ್ರೆ ಈ ವಿಚಾರದಲ್ಲಿ ಮಾತ್ರ ಯಾಕೋ ಒಂದು ಪಕ್ಷ ಸಂಘಟನೆ ಆಗ್ತಾ ಇಲ್ಲ, ಜನರಿಗೆ ಅಂದ್ರೆ ಸಂಘಟನೆ ಕೆಲಸಗಳು ನಿಂತಿದ್ದಾವೆ ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ. ಈಗ ಜನರ ನೋಡಿ, ಈಗ ಫೀಸ್ ಎಲ್ಲ ಕೊಟ್ಟಿದ್ದು ಗ್ಯಾರಂಟಿಗಳು ಎಲ್ಲ ಕೂಡ ಸಮರ್ಪಕವಾಗಿ ಎಲ್ರಿಗೂ ಕೂಡ ಮುಟ್ಟಿದೆ, ಏನೂ ಆಗಿಲ್ಲ ಅಂತಕ್ಕಂಥದ್ದು. ಮತ್ತೆ ಅದೇ ರೀತಿ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ಎಲ್ಲ ಆಗ್ತಾ ಇದೆ. ಆದರೆ ಎಲ್ಲಿ ಸಮಸ್ಯೆ ಇದೆ ಅಂದ್ರೆ ಈ BJPನವರು ಅವರು ಅವಧಿ ಮುನ್ನ ಬಿಟ್ಟು ಹೋಗ್ತೀವಿ, ಹೆಂಗೂ ಇನ್ನು ಮುಂದೆ ಬರೋದಿಲ್ಲ ಅಂತ ಹೇಳಿ ಯಾವುದೇ ಸ್ಯಾಂಕ್ಷನ್ಗಳು ಇಲ್ಲ, ಯಾವುದೇ ಬಜೆಟ್ ಅಲೋಕೇಶನ್ ಇಲ್ಲ, ಯದ್ವಾ ತದ್ವಾ ಎಲ್ಲ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿಬಿಟ್ಟು ಬಿಟ್ಟು ಹೋಗಿದ್ದಾರೆ. ಅವ್ರದ್ದೇ ಲೆಗಸಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಬಿಲ್ಗಳನ್ನೇ ಕೊಡಬೇಕು. ಮತ್ತೆ ಓವರ್ ಬರ್ಡನ್ ಆಗಿರತಕ್ಕಂಥದ್ದು ಗ್ಯಾರಂಟಿಗಳಿಂದ ಅಲ್ಲ, ಇವ್ರ ಹಿಂದೆ ಮಾಡಿ ಬಿಲ್ಗಳನ್ನೆಲ್ಲ ಇಟ್ಟೋಗವ್ರಲ್ಲ,
ಅದರ ಒಂದು ದುಷ್ಪರಿಣಾಮ ಈಗ ಈ ನಮ್ಮ ಮೇಲೆ ಬೀರ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.